ಇಂದಿನ CWRC ಸಭೆಯಲ್ಲಿ ತಮಿಳುನಾಡಿಗೆ ಪ್ರತಿದಿನವೂ ಕೂಡ 3,500 ಕ್ಯೂಸೆಕ್ ನೀರನ್ನು ಬಿಡಬೇಕು ಅಂತೇಳಿ ಈಗಾಗಲೇ ಕೂಡ ಆದೇಶವಾಗಿರುವಂಥದ್ದು. ಈ ಬಗ್ಗೆಗೆ ಮಾತಾಡಲಿಕ್ಕೆ ಕರವೇ ರಾಜ್ಯಾಧ್ಯಕ್ಷರಾಗಿರುವಂತಹ ನಾರಾಯಣಗೌಡರು ನಮ್ಮ ಜೊತೆಲಿದ್ದಾರೆ. ಸರ್, ಮೊದಲನೇದಾಗಿ ಈ ಒಂದು ಆದೇಶಕ್ಕೆ ತಮ್ಮ ಪ್ರತಿಕ್ರಿಯೆ ಏನು ಸರ್? ಬಹುಶಃ ಈಗಿರೋ ಪರಿಸ್ಥಿತಿಯಲ್ಲಿ ಕರ್ನಾಟಕ ತಮಿಳುನಾಡಿಗೆ ನೀರು ಕೊಡೋದು ಭಾರಿ ಕಷ್ಟ. ಈಗ ಕಾವೇರಿ ನೀರು ನಿಯಂತ್ರಣ ಸಮಿತಿ ದಿನಕ್ಕೆ 3,500 ಕ್ಯೂಸೆಕ್ ನೀರನ್ನ 15 ದಿನ ಒಟ್ಟು 4.5 TMC ನೀರನ್ನು ತಮಿಳುನಾಡಿಗೆ ಕೊಡಬೇಕು ಅಂತ ಆದೇಶ ಮಾಡಿದೆ. ಕನಿಷ್ಠ ಕಾವೇರಿ ನೀರು ನಿಯಂತ್ರಣ ಸಮಿತಿ ಕರ್ನಾಟಕ ಒಂದು ನಿಯೋಗ ಕಳಿಸಿ ಕಾವೇರಿ ತೀರದ ಪ್ರದೇಶದಲ್ಲಿರುವಂಥ ಡ್ಯಾಮುಗಳಲ್ಲಿ ಎಷ್ಟು ನೀರಿದೆ ಅಂತ ಹೇಳಿ ಆ ಒಂದು ಸಮಿತಿ ವರದಿ ಕೊಟ್ಟ ಮೇಲೆ ಈ ಥರ ಆದೇಶ ಮಾಡಿದರೆ ಆಗ ಒಪ್ಕೋಬೋದಾಗಿತ್ತು. ಏಕಾಏಕಿ ನಮ್ಮ ಡ್ಯಾಮುಗಳಲ್ಲಿ ನೀರಿಲ್ಲದೆ ಇರುವಂಥ ಪರಿಸ್ಥಿತಿಯಲ್ಲಿ 4.5 TMC ನೀರನ್ನ ಕೊಡಿ ಅಂತ ಹೇಳಿ ಆದೇಶ ಮಾಡಿದ್ರೆ ಈ ಸಂದರ್ಭಕ್ಕೆ ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ಅಷ್ಟೊಂದು ನೀರು ಕೊಡಲಿಕ್ಕೆ ನಮ್ಮಲ್ಲಿ ನೀರಿಲ್ಲ. ಹಾಗಾಗಿ ರಾಜ್ಯ ಸರ್ಕಾರ ಸರಿಯಾದಂಥ ಕ್ರಮವನ್ನು ತಗೋಬೇಕಾಗತ್ತೆ. ಮತ್ತು ಕಾವೇರಿ ನೀರು ನಿವಾರಣಾ ಪ್ರಾಧಿಕಾರದ ಮುಂದೆ ಮನವಿ ಮಾಡಬೇಕಾಗತ್ತೆ. ಇಲ್ಲ ಅಂದರೆ ನ್ಯಾಯಾಲಯದ ಮೆಟ್ಲು ಹತ್ತುವಂಥ ಕೆಲಸ ಮಾಡಬೇಕಾಗತ್ತೆ. ಈ ಪರಿಸ್ಥಿತಿಯಲ್ಲಿ ಏನಾದರೂ ರಾಜ್ಯ ಸರ್ಕಾರ ಕದ್ದು ಮುಚ್ಚಿ ತಮಿಳುನಾಡಿಗೆ ನೀರು ಕೊಟ್ಟಿದ್ದೇ ಆದರೆ ಬೆಂಗಳೂರು ಇರ್ಬೋದು, ಕಾವೇರಿ ಪ್ರದೇಶದ ನಗರಗಳಿರ್ಬೋದು, ಈಗ ವ್ಯವಸಾಯಕ್ಕೆ ನೀರಿಲ್ಲದೆ ಕಾರಣ, ಕುಡಿಯೋ ನೀರಿಗೆ ನೀರಿಲ್ಲದೆ ಕಾರಣ, ಇಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರ ತಮಿಳುನಾಡಿಗೆ ನೀರು ಕೊಡಬಾರ್ದು. ಹಾಗೆ ಮಾನ್ಯ ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಅವರು ಕರ್ನಾಟಕದ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು 3ನೇ ತಾರೀಕು ಬೆಂಗಳೂರಿನಲ್ಲಿ ಒಂದು ಸಭೆಯನ್ನು ರಾಜ್ಯ ಸರ್ಕಾರಗಳು ಆ ಸಭೆ ಮುಖಾಂತರ ಒಂದು ತೀರ್ಮಾನಕ್ಕೆ ಬರಬೇಕು ಅನ್ನೋ ನಿರ್ಧಾರವನ್ನು ಮಾಡಿದ್ದಾರೆ. ಆಗಿರುವಾಗ ಪದೇ ಪದೇ ತಮಿಳುನಾಡು ಮನವಿಯನ್ನು ಸಲ್ಲಿಸುವಂಥ ಇಂಥ ತೀರ್ಮಾನಗಳನ್ನು ಮೊದಲಿನಿಂದಲೂ ಮಾಡ್ಕೊಂಡು ಬಂದಿದೆ. ಬಲವಂತವಾಗಿ ಕರ್ನಾಟಕದ ಡ್ಯಾಮುಗಳಿಂದ ನೀರನ್ನ ತಗೊಳ್ಳುವಂಥ ವ್ಯವಸ್ಥೆಯನ್ನು ತಮಿಳುನಾಡು ಕೇಂದ್ರದ ಮೇಲೆ ದೊಡ್ಡ ಲಾಬಿ ಮಾಡಿ ನಿರಂತರವಾಗಿ ಕಾವೇರಿಯ ನೀರನ್ನು ಪಡೆಯುವಂಥ ಕೆಲಸ ರಾಜಕೀಯವಾಗಿ ಮಾಡಿಕೊಂಡು ಬಂದಿದೆ. ಆದರೆ ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ಇಂಥ ಯಾವುದೇ ಲಾಬಿಗೆ ಮಣಿಯದೆ ನಮ್ಮ ರೈತರು ಮತ್ತು ರಾಜ್ಯದ ಕುಡಿಯುವ ನೀರಿಗಾಗಿ ನಮಗೆ ಅಗತ್ಯ ಇರುವಂಥ ನೀರು ಇಲ್ಲದ ಕಾರಣ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ತಿರಸ್ಕರಿಸಬೇಕಾಗತ್ತೆ ಅವರ ಆದೇಶವನ್ನು.